ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಮೊಬೈಲ್ ಫೋನ್ ಚಿನ್ನಾಭರಣ ಹಾಗೂ ಬೇರೆ ಬ್ಯಾಗ್ಗಳನ್ನು ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿ ಎಚ್ಚರಿಸುತ್ತಿದ್ದೇವೆ. ಎಡಬದಿಯ ಕ್ಯೂ ಕಾಂಪ್ಲೆಕ್ಸ್ನ ಸಾಲಿನಲ್ಲಿ ಸೇರಿಕೊಂಡು ಪೂಜೆ ಹಾಗೂ ಪ್ರಸಾದ ಸಿಗಬೇಕಾದವರು ಸಾಲಿನಲ್ಲಿ ನಿಲ್ಲುವಾಗ ಕೌಂಟರನ್ನು ಕೊಡ್ತಾರೆ. ಪೂಜೆಗೆ ತಗೊಂಡೆ ಒಳಗಡೆ ಬಂದು ಸ್ವಾಮಿಯ ದರ್ಶನವನ್ನು ಹಾಗೂ ನಿಮ್ಮ ಪೂಜೆಗಳನ್ನು ಮಾಡಿಸಿಕೊಳ್ಳಬಹುದು. ಪಟ್ಟಣಕಾಯಿ ಪೂಜೆಯನ್ನು ಮಾಡಿಸಿಕೊಂಡು ದೇವಸ್ಥಾನದ ಎಡಬದಿಯ ಅಲ್ಲಿಂದ ಕಾಯ್ದೆ ಒಳಗಡೆ ಬಂದು ಪಟ್ಟಣಕಾಯಿ ಪರ್ಸ್, ಮೊಬೈಲ್ ಫೋನ್, ಚಿನ್ನಾಭರಣ ಹಾಗೂ ವೆರೈಟಿ ಬ್ಯಾಗ್ಗಳನ್ನು ಆದಷ್ಟು ಜಾಗ್ರತೆ ನೋಡಿಕೊಳ್ಳಬೇಕಾಗಿ ಎಚ್ಚರಿಸುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ತಿರ ಬಗ್ಗೆ ಯಾರು ಇಟ್ಕೊಳ್ಬಾರ್ದು. ದೇವಸ್ಥಾನದ ಎದುರುಗಡೆ ಬಾಗಿಲಿನಿಂದ ನೇರವಾಗಿ ದರ್ಶನಕ್ಕೆ ಹಾಗೂ ಪೂಜೆಗೆ ಯಾರನ್ನು ಒಳಗಡೆ ಬಿಡಲಾಗುವುದಿಲ್ಲ. ಭದ್ರತಾ ದೃಷ್ಟಿಯಿಂದ ಲಗೇಜುಗಳನ್ನು ದೇವಸ್ಥಾನದ ಒಳಗಡೆ ತರಲು ಅವಕಾಶವಿರುವುದಿಲ್ಲ. ದೇವಸ್ಥಾನದ ಎಡಬದಿಯ ಲಗೇಜ್ ಇಡಲು ವ್ಯವಸ್ಥೆ ಇದೆ. ಅಲ್ಲಿ ಒಂದು ರಶೀದಿ ಪಡೆದುಕೊಳ್ಳಬೇಕಾಗಿ ಹೇಳಿದ್ದಾರೆ. ವಿಶೇಷ ಜನಸಂದಣಿ ಇರುವುದರಿಂದ ದರ್ಶನ ಸೇವೆ ಇತ್ಯಾದಿಗಳಲ್ಲಿ ಒಳಪಡಲಿದೆ. ನಿಮಗಾಗುತ್ತಿರುವ ಅನಾನುಕೂಲತೆಗಳಿಗೆ ವಿಷಾದಿಸುತ್ತೇವೆ.
ಸಂಡೆಗೆ ಮಾತ್ರ. ಬೆಂಗಳೂರಿನ ಬಂದಿರುವ ಬೇಬಿ ಸುವರ್ಣ ಎಂಬುವರಿಗೆ ದರ್ಶನ ದೇವಸ್ಥಾನದ ಹಿರಿಕರ ಬಾಗಿನ ಹೇಳುತ್ತಿದ್ದಾರೆ. ವಿಶೇಷ ಜನಸಂದಣಿ ಇರುವುದರಿಂದ ದರ್ಶನ ಸೇವೆ ವಿಜಯಗಳಲ್ಲಿ ಬೇಕಾಗಿದೆ. ನಿಮ್ಮಲ್ಲಿರುವ ಅನಾನುಕೂಲತೆಗಳಿಗೆ ಕ್ಷಮಿಸುತ್ತೇವೆ. ದೇವಸ್ಥಾನದ ಎದುರುಗಡೆ ಬಾಗಿನ ಕೂಡ ಬನ್ನಿ, ಯಾರು ಕಾಣಿಸ್ಕೊಳ್ಬಾರ್ದು. ದೇವಸ್ಥಾನದ
ದಕ್ಷಿಣ ಕನ್ನಡ ಜಿಲ್ಲೆ ಮಂಡ್ಯ ಅನ್ನುವಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಮತ್ತು ಇತರ ದೇವಸ್ಥಾನಗಳಿದ್ದಾವೆ. ಅದರ ಪೀಠಾಧ್ಯಕ್ಷರಾದಂಥ ಮಾರ್ಗದರ್ಶಿಗಳು ಇಲ್ಲಿ ನನ್ನ ಜೊತೆಗಿದ್ದಾರೆ. ಹಾಗೆ ಇವರು ನನ್ನ ತಮ್ಮ ಸುರೇಂದ್ರ ಕುಮಾರ್. ಎಲ್ಲ ಭಕ್ತಾದಿಗಳು ಇವಾಗ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತೇನೆ. ನೀವೆಲ್ಲ ಹೆಚ್ಚಿನ ಮಂದಿ ಇಲ್ಲಿ ಇರೋರು ಪಾದಯಾತ್ರೆಯಲ್ಲಿ ಬಂದವರು. ಅಂದರೆ ಕನಿಷ್ಠ 5 ರಿಂದ 8 ದಿವಸದವರೆಗೆ ಪಾದಯಾತ್ರೆಯನ್ನು ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಹಾಗಾಗಿ ಅನೇಕರಿಗೆ ಸುಸ್ತು ಇರ್ಬೋದು, ಕೈಕಾಲು ನೋವು ಇರ್ಬೋದು. ಆದರೆ ಯಾರಲ್ಲಿ ಉತ್ಸಾಹ ಕಡಿಮೆ ಆಗಲಿಲ್ಲ. ನೋಡಿ, ಇವರು ಭಾಳ ಮಾತಾಡ್ತಾ ಇದ್ದಾರೆ ಇಲ್ಲಿ. ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಕೈಕಾಲು ನೋವು ಇರ್ಬೋದು, ಆದರೆ ಉತ್ಸಾಹ ಕಡಿಮೆ ಆಗಿಲ್ಲ. ಉತ್ಸಾಹ ಇನ್ನೂ ತುಂಬ ಇದೆ. ಇನ್ನೊಂದು 500 ಕಿಲೋಮೀಟರ್ ನಡೆದ್ರೆ ನಡೀತಾರೆ ಅವರು. ಆದರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಂದು ಗುರಿ. ಎಲ್ಲೋ ಹೋಗಬೇಕು ಅಂದರೆ ಅದಕ್ಕೊಂದು ಗುರಿ ಇರ್ತದೆ. ಆ ಗುರಿಗೆ ತಲುಪುವವರೆಗೆ ನಮ್ಮ ಏಕಾಗ್ರತೆ ಇರುತ್ತೆ. ಈಗ ನೀವೆಲ್ಲ ಮೊದಲೆಲ್ಲ ಬರೀ ಬೆಂಗಳೂರಿನವರು ಪಾದಯಾತ್ರೆ ಬರ್ತಾಯಿದ್ರು. ಈಗ ಬೇರೆ ಬೇರೆ ಎಲ್ಲ ಕಡೆಯಿಂದ, ಹಾಸನ ಜಿಲ್ಲೆ ಈ ಕಡೆಯಿಂದ ನಮ್ಮ ಮಂಗಳೂರು ಅಂತ ಹಿಡಿದು ಶಿವಮೊಗ್ಗ, ಆಮೇಲೆ ಎಲ್ಲ ಅನೇಕ ಕಡೆಗಳಿಂದ ಬಂದವರು ಇಲ್ಲಿದ್ದೀರಿ. ಹಾಗಾಗಿ ಯಾತ್ರಿಕರು ಇಲ್ಲಿಗೆ ಬಂದಾಗ ಅವ್ರಿಗೊಂದು ಗುರಿ ಇರುತ್ತೆ, ನಾವು ಧರ್ಮಸ್ಥಳ ಮುಟ್ಟಲೇಬೇಕು ಅಂತ. ಇಲ್ಲಿವರೆಗೆ ನೀವು ಹೇಗೆ ಬಂದಿದ್ದೀರಿ ಅಂತಂದರೆ ನಿಮ್ಮನ್ನು ಗಾಳಿ ತಳ್ಳಿಕೊಂಡು ಬಂದ ಹಾಗೆ ಇಲ್ಲಿ ಬಂದಿದ್ದೀರಿ. ಇದರಿಂದ ಯಾರೋ ತಳ್ತಾ ಇದ್ದಾರಪ್ಪ, ಯಾರು ಇಲ್ಲ. ಆದರೆ ಭಕ್ತಿ, ಏಕಾಗ್ರತೆ, ಗುರಿ ಧರ್ಮಸ್ಥಳ ಇರೋದ್ರಿಂದ ಧರ್ಮಸ್ಥಳದವರೆಗೆ ಗಾಡಿ ಓಡ್ತದೆ. ಪೆಟ್ರೋಲ್ ಇಲ್ದಿದ್ರೂ ಗಾಡಿ ಓಡ್ತದೆ, ಡೀಸೆಲ್ ಇಲ್ದಿದ್ರೂ ಗಾಡಿ ಓಡ್ತದೆ. ಗಾಡಿಯಲ್ಲಿ ನಿಮ್ಮ ದೇಹ, ನಿಮ್ಮ ದೇಹವೇ ಒಂದು ವಾಹನ ಅಂತ ಹೇಳ್ತಾರೆ. ದೇಹ ಒಂದು ವಾಹನ. ಇದಕ್ಕೆ ಈ ದೇಹಕ್ಕೆ ಯಾವಾಗಲೂ ಕೂಡ ಒಳ್ಳೆ ಬ್ಯಾಟ್ರಿ ಇರಬೇಕು ಅಂತಂದರೆ ಚೈತನ್ಯ, ನಮ್ಮ ಜೀವ ಏನಿದೆ, ದೇಹ ಮತ್ತು ಜೀವ, ಈ ಜೀವವೇ ಒಂದು ಚೈತನ್ಯ. ಅದಕ್ಕೆ ಆಹಾರ ಹಾಕ್ತಾ ಇರಬೇಕು. ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಆಹಾರ ಹಾಕದಿದ್ದರೆ ಪೆಟ್ರೋಲ್ ಓಡೋದಿಲ್ಲ. ಒಂದು ಹೊತ್ತು ಊಟ ಬಿಟ್ಟರೆ, ಒಂದು ಹೊತ್ತು ರಾತ್ರಿ ಊಟ ಬಿಟ್ಟರೆ, ಅಥವಾ ಮಧ್ಯಾಹ್ನ ಊಟ ಮಾಡದೇ ಇದ್ದರೆ ಏನೋ ಕೈಕಾಲೆಲ್ಲ ಸುಸ್ತಾಗುತ್ತೆ, ಹೊಟ್ಟೆ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏನು ಅಂತಂದರೆ ನಮ್ಮ ದೇಹಕ್ಕೂ ಕೂಡ ಒಳ್ಳೊಳ್ಳೆ ರೀತಿಯ ಆಹಾರವನ್ನು ಸ್ವೀಕರಿಸಿದರೆ ಅದು ಡೀಸೆಲು, ಪೆಟ್ರೋಲು, ಇನ್ನೊಂದೇನೋ ಹಾಕಿದಂಗೆ ಬ್ಯಾಟ್ರಿ ಹಾಕ್ದಂಗೆ ಓಡ್ತಾ ಇರ್ತದೆ ಅದು. ಹಾಗಂತ ಈ ರಕ್ಷಣೆ ಮಾಡಿಕೊಳ್ಳೋದು ದೇಹ. ಅಂದರೆ ದೇಹ ಯಾಕೆ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತಂದರೆ, ಈ ಆರೋಗ್ಯವಂತವಾದ ದೇಹ ಇದ್ದರೆ ಮಾತ್ರ ಆರೋಗ್ಯವಂತವಾದ ಮನಸ್ಸು ಇರುತ್ತೆ. ಜೀವ ಇದ್ದರೆ ಅದಕ್ಕೆ ಶಂಭು ಅಂತಾರೆ, ಜೀವ ಇಲ್ಲದ್ರೆ ಶವ ಅಂತಾರೆ. ಶವಕ್ಕೂ ಶಂಭುಗೂ ಬಹಳ ವ್ಯತ್ಯಾಸ ಇದೆ. ಶಿವ ಅಂತ ನಾವು ಶಬ್ದ ಬಂದ ತಕ್ಷಣ ನಮ್ಮಲ್ಲೆಲ್ಲಿರ್ತಕ್ಕಂಥ ದೈವತ್ವವನ್ನು ನಾವು ಗುರುತಿಸ್ತೇವೆ. ಹಾಗಾಗಿ ಮುಖ್ಯವಾಗಿ ನಮ್ಮ ದೇಹವನ್ನು ನಾವು ಹೇಗೆ ಮುಟ್ಟಿಕೊಂಡು ಸ್ಪರ್ಶ ಮಾಡ್ತೇವೆಯೋ, ಹೇಗೆ ಅಲಂಕಾರ ಮಾಡಿಕೊಂಡು ಬಹಳ ಸುಂದರವಾಗಿ ಕಾಣಬೇಕು ಅಂತ ನಾವು ಆಸೆ ಪಡ್ತೇವೆಯೋ, ಹಾಗೆ ಈ ದೇಹವನ್ನು ಕೂಡ ರಕ್ಷಣೆ ಮಾಡ್ಕೊಂಡು ಬರಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ದೇಹವನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಏನೇನೋ ಹಾಕಿದರೆ ಆಗೋದಿಲ್ಲ. ಈ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದರೆ ಅದು ಓಡೋದಿಲ್ಲ. ಡೀಸೆಲ್ ಗಾಡಿಗೆ ನೀವು ಸೀಮೆಣ್ಣೆ ಹಾಕಿದರೆ ಅದು ಓಡೋದಿಲ್ಲ. ಯಾಕೆ ಓಡೋದಿಲ್ಲ ಅಂತಂದರೆ ಅದು ತಯಾರು ಮಾಡಿರ್ತಕ್ಕಂಥದ್ದು ಆ ಉದ್ದೇಶಕ್ಕಾಗಿ. ದೇಹಕ್ಕೆ ಆಹಾರ ಕೊಡ್ತಾ ಇರಬೇಕು, ಒಳ್ಳೆ ಆಹಾರ, ಸಾತ್ವಿಕ ಆಹಾರ ಕೊಡಬೇಕು. ಈ ವಾಹನ ನೀವು ಖರೀದಿ ಮಾಡಿದರೆ, ಕಾರು ನೀವು ಖರೀದಿ ಮಾಡಿ, ಒಂದು ಸ್ಕೂಟರ್ ಖರೀದಿ ಮಾಡಿ, ಅದು ನೀವು ವೇಗವಾಗಿ ಎಷ್ಟು ಓಡಿಸ್ತೀರೋ ಅದು ಬೇರೆ ವಿಷಯ. ಆದರೆ ಆ ಕಾರು ಅಥವಾ ಸ್ಕೂಟರ್ ಅಥವಾ ಮೋಟರ್ ಸೈಕಲ್ ಜೊತೆಗೆ ಕಂಪನಿಯವರು ಒಂದು ಪುಸ್ತಕ ಕೊಟ್ಟಿರ್ತಾರಂತೆ. ಅದು ಏನಂತಂದರೆ ಮ್ಯಾನ್ಯುವಲ್ ಅಂತ. ಮ್ಯಾನ್ಯುವಲ್ ಅಂದರೆ ನಾವು ತಯಾರಿಸಿದಂಥ ಈ ಕಾರಿಗೆ, ನಾವು ತಯಾರಿಸಿದಂಥ ಈ ಮೋಟರ್ ಸೈಕಲ್ಗೆ, ನಾವು ತಯಾರಿಸಿದಂಥ ಸ್ಕೂಟರ್ ಹೇಗೆ ಬಳಸಬೇಕು ಅಂತ ಅವ್ರು ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಇಂಥ ಭಾಗಗಳಿದ್ದಾವೆ. ಆದ್ದರಿಂದ ನೀವು ಹೇಗೆ ಅದನ್ನು ಬಳಸಬೇಕು, ಹೇಗೆ ಕೆಡಿಸಬಾರ್ದು ಅಂತ. ಹೇಗೆ ಓಡಿಸ್ಬೇಕು ಅನ್ನೋ ಶಬ್ದದ ಅರ್ಥ ಏನು ಅಂತಂದರೆ, ಹೇಗೆ ಓಡಿಸ್ಬೇಕು ಅನ್ನೋದು ಒಂದು, ಆದರೆ ಹೇಗೆ ಓಡಿಸಬಾರದು ಅನ್ನೋದು ಇನ್ನೊಂದು. ಹೆಲ್ಮೆಟ್ ಇದ್ದೇ ಗಾಡಿ ಓಡಿಸಬೇಕು ಅಂತ ಹೇಳ್ತಾರೆ. ಏನಾಗುತ್ತೆ ಗಾಡಿ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಏನಾಗುತ್ತೆ ಅಂತ ಕೇಳೋರು ಬಹಳ ಮಂದಿ ಇದ್ದಾರೆ. ಈ ಹೆಲ್ಮೆಟ್ ಇಡೋದು ಪೊಲೀಸ್ನವರಿಗೆ
ಆಗಿಲ್ಲ. ಎಲ್ಲರೂ ಪೊಲೀಸ್ನವರು ಇದ್ರೆ ಹೆಲ್ಮೆಟ್ ಹಾಕ್ಕೊಂಡು ತಪ್ಪಿಸ್ಕೊಂಡು ಹೋದರೆ ಹಾಗೆ ಸಂತೋಷ ಏನು. ನಾವು ಹೆಲ್ಮೆಟ್ ತೆಗೆದು ಓಡಿಸಿದ್ವಿ, ಪೊಲೀಸ್ನವ್ರಿಗೆ ಗೊತ್ತೇ ಆಗಲಿಲ್ಲ, ನಮ್ಮನ್ನು ಹಿಡಿಲೇ ಇಲ್ಲ ಅವರು. ಆದರೆ ಸಣ್ಣ ಅಪಘಾತ ಆದರೂ ಕೂಡ ಬದುಕಿಕೊಂಡು ಬಡ ಜೀವ ಅಂತಂದರೆ ಇಲ್ಲ. ಆಕ್ಸಿಡೆಂಟ್ ಆಯಿತು, ಹೆಲ್ಮೆಟ್ ಹಾಕಲಿಲ್ಲ, ಅವನು ಸತ್ತೇ ಹೋಗ್ಬಿಟ್ಟು. ಇದು ಯಾಕೆ ನಾನು ನಿಮ್ಗೆ ಹೇಳ್ತಿದ್ದೇನೆ ಅಂದರೆ, ದೇವರು ಕೂಡ ನಮಗೆ ಒಂದು ಮ್ಯಾನ್ಯುವಲ್ ಕೊಟ್ಟು ಕಳಿಸಿದ್ದಾನೆ. ನೋಡು, ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನೀನು ಪುರುಷನೋ ಸ್ತ್ರೀಯೋ ಆಗಿರಬಹುದು, ಹುಟ್ಟಿದ ಮೇಲೆ ಹೇಗೆ ಬದುಕನ್ನು ನಡೆಸಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ದೇವರು. ನಾವು ಅನೇಕ ಬಾರಿ ಈ ಮಾನ್ಯರು ನೋಡಿದೆ, ಪುಸ್ತಕ ನೋಡಿದೆ, ನಾವು ಹೇಗೆ ಬದುಕಬೇಕು, ಇಷ್ಟಾನುಸಾರ ಬದುಕ್ಬಿಡ್ತೇವೆ. ಆಹಾರ ಹೇಗೆ ಬೇಕೋ ಹಾಗೆ, ಮದ್ಯಪಾನ ಹೇಗೆ ಬೇಕೋ ಹಾಗೆ, ಡ್ರಗ್ಸ್ ಹೇಗೆ ಬೇಕೋ ಹಾಗೆ, ಎಲ್ಲ ನಿಯಮಗಳು ನಮಗೆ ಅಂದಾಜಿಲ್ಲ. ಆಹಾರ ತೆಗೆದುಕೊಳ್ಳೋ ಸಮಯ ಹೆಚ್ಚು ಕಮ್ಮಿ ಆಗಿರ್ಬೋದು. ಏನೇನೋ ಬೇಕಾದರೆ ದೇಹದ ಎಲ್ಲ ಭಾಗಗಳನ್ನು ನಾವು ದುಡಿಸ್ಕೊಳ್ತೇವೆ. ಒಂದು 40 ವಯಸ್ಸುವರೆಗೆ ಅದೆಲ್ಲ ಒಪ್ಕೊಳ್ತಿದೆ ಜೀವ. ಆದರೆ 40 ವರ್ಷ ಮೀರಿದ ಮೇಲೆ ಸ್ವಲ್ಪ ಉಲ್ಟೆ ಹೊಡಿತದೆ. ಇವತ್ತು ಜೀರ್ಣ ಆಗಲಿಲ್ಲ, ಇವತ್ತು ಮಲಮೂತ್ರ ಹೋಗಲಿಲ್ಲ, ಇವತ್ತು ಎದೆ ನೋವು ಕಾಣಿಸ್ಕೊಳ್ತದೆ, ಇವತ್ತು ಸಿಕ್ಕಾಬಟ್ಟೆ ಬೆವರ್ತದೆ, ಇವತ್ತು ಯಾಕೋ ಫಿಟ್ಸ್ ಥರ ಬರ್ತಾ ಇದೆ, ಏನೇನೋ ಒಂದು ಕಾಯಿಲೆಗಳನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ದೇಹವನ್ನು ದಂಡಿಸಿದರೆ, ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ರಕ್ಷಣೆ ಕೊಡದಿದ್ದರೆ ಎಲ್ಲವೂ ಉಲ್ಟಾ ಆಗುತ್ತೆ. ಹೇಗೆ ಗಾಡಿ ಕೆಟ್ಟು ದಾರಿ ನಿಲ್ಬೋದು. ನೀವು ಆವಾಗ ಫೋನ್ ಮಾಡಿ ಕಂಪನಿಯವ್ರಿಗೆ ಕೇಳ್ತೀರಿ, ನೀವು ಏನ್ರಿ ನಿಮ್ಮ ಕಾರ್ ನಿಂತಿದೆ ಅಂತ. ನನ್ನ ಗಾಡಿ ನಿಲ್ಲೋದಕ್ಕೆ ಏನು ಕಾರಣ ಅಂತ ನಾನು ತಿಳ್ಕೋಬೇಕು. ಏನು ನೀವು ಅದಕ್ಕೆ ಏನು ಹಾಕಿದ್ದೀರಿ? ನಾನು ಪೆಟ್ರೋಲ್ ಬದಲು ಡೀಸೆಲ್ ಹಾಕಿ, ನಿಮಗಿದ್ದು ಈ ನನ್ನನ್ನು ಕೇಳಬೇಡ. ಅದು ಮಾಡಿದ್ದು ಪೆಟ್ರೋಲ್ ಹಾಕಿ ಓಡಿಸೋದಕ್ಕೆ. ನೀವು ಡೀಸೆಲ್ ಹಾಕಿದ್ರೆ ನನಗೆ ನನ್ನ ಜವಾಬ್ದಾರಿ ಇಲ್ಲ ಅಂತ. ಅದೇ ರೀತಿ ಭಗವಂತ ನಮಗೆ ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ. ಇದರೊಳಗಿರುವಂಥ ಆತ್ಮನನ್ನು, ಇದರೊಳಗಿರುವಂಥ ಜೀವನನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ನಮ್ಮ ಕೆಲಸ. ಹಾಗಾಗಿ ಈ ಇಂದ್ರಿಯಗಳು ಅಂತ ನಾವು ಹೇಳ್ತೇವೆ. ಈಶ್ವರ ಭಗವಾನ್ ಶಂಕರ ಈ ಎಲ್ಲ ಇಂದ್ರಿಯಗಳ ಅಧಿಪತಿಯವನು. ಅವನ ಇಂದ್ರಿಯಗಳನ್ನು ಹತೋಟಿ ಮಾಡಿಕೊಳ್ಳಿಕ್ಕೆ ನಮಗೆ ಮಾದರಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳೋದಕ್ಕೆ ಎಲ್ಲದಕ್ಕೆ ಅವರೊಂದು ಬಹಳ ಮಾದರಿ ಯಾರು ಅಂತಂದರೆ ಭಗವಾನ್ ಶಂಕರ, ಶಿವ. ಏನು ಮಾಡಬೇಕು ಅಂತಂದರೆ ಎಲ್ಲ ನಿಯಮಗಳು, ವಿಧಿ ನಿಯಮಗಳು ಅಂತ ಇದೆ, ಅದು ನಡೆಸ್ಕೊಂಡು ಹೋಗಬೇಕು. ಗುಣಗ್ರಾಹಿ ಆಗಬೇಕು ಅಂತ ಹೇಳ್ತಾರೆ. ಗುಣಗ್ರಾಹಿ ಅಂತಂದರೆ ಒಳ್ಳೆಯ ವಿಷಯಗಳನ್ನು ಇನ್ನೊಬ್ಬರು ನಾವು ಸ್ವೀಕಾರ ಮಾಡಬೇಕು. ವಿಷಯಾಸಕ್ತಿ ಅಂತಂದರೆ ಈ ಏನೇನೋ ಆಸಕ್ತಿಗಳು ನಮಗೆ ಬರುತ್ತೆ. ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರೆ. ಈ ಮೂರರಲ್ಲಿ ಹೆಣ್ಣು ಹೊನ್ನು ಮಣ್ಣು, ಈ ಮೂರಕ್ಕಾಗಿ ಬಹಳ ಜನ ತಮ್ಮ ಆಯುಷ್ಯವನ್ನು ಕಳ್ಕೊಳ್ತಾರೆ. ಇಂದ್ರ ಅಹಲ್ಯ ಏನು ಅಪೇಕ್ಷೆ ಪಡ್ತಾನಂತೆ, ಪಡೆದು ಅವಳಿಗೆ ಮದುವೆ ಆಗಿದೆ ಋಷಿ ಜೊತೆಗೆ. ಆದರೂ ಹುಚ್ಚು ಬಿಡಲಿಲ್ಲ ಅಂತ ಅವನಿಗೆ ಎಷ್ಟು ಜನ ಅಪ್ಸರೆಯರಿದ್ದರು ದೇವಲೋಕದಲ್ಲಿ, ಎಷ್ಟು ಜನ ಸುಂದರವಾದ ಹುಡುಗಿಯರಿದ್ದರು. ಅಂಥದ್ದೆಲ್ಲ ಇದ್ದರೂ ಕೂಡ ಅವನಿಗೆ ಇವಳ ಮೇಲೆ ಕಣ್ಣು. ಕೊನೆಗೆ ಒಂದು ದಿವಸ ಅವನು ಬಂದು ಇಲ್ಲಿ ಆಕೆಯ ಜೊತೆಗೆ ಸಂಘ ಮಾಡುವಾಗ ಹೇಳ್ತಾನೆ, 12 ವರ್ಷ ನಾನು ಕಾದಿದ್ದೀನಿ ನೀನು ಸಂಘ ಬೇಕು ಅಂತ ಹೇಳಿ ಹೇಳ್ತಾನೆ. ಅವನು ಮುನಿ ಬಂದುಬಿಡ್ತಾನೆ, ಅವನಿಗೆ ಶಾಪ ಹಾಕ್ತಾನೆ, ತುಂಬ ಕೆಟ್ಟ ಶಾಪ ಹಾಕ್ತಾನೆ. ದೇವೇಂದ್ರನಿಗೆ ಹುಚ್ಚು ಬಿಡೋಲ್ಲ, ಆಸಕ್ತಿ, ವಿಷಯಾಸಕ್ತಿ ಕಡಿಮೆ ಆಗಲಿಲ್ಲ, ಭೋಗ ಜೀವನದ ಯೋಚನೆ ಕಲ್ಪನೆ ಕರಲಿಲ್ಲ ಅಂದರೆ ಇನ್ನು ಸಾಮಾನ್ಯ ಮನುಷ್ಯರ ಅವಸ್ಥೆಯನ್ನು. ಅದಕ್ಕಾಗಿ ಈ ವಿಷಯಾಸಕ್ತಿ ಅಂದರೆ ಏನು ಉದಾಹರಣೆ ಕೊಟ್ಟಿದ್ದಾನೆ ಅಂತಂದರೆ, ಒಂದು ರಾತ್ರಿ ಒಬ್ಬ ನದಿ ದಾಟಬೇಕು ಅಂತ ಹೇಳಿ ಒಂದು ದೋಣಿಯಲ್ಲಿ ಕೂತ್ಕೊಳ್ತಾನಂತೆ. ರಾತ್ರಿ ಸುಮಾರು 8-9 ಗಂಟೆ ಬಂದು ಇಡೀ ರಾತ್ರಿ ಅವನು ನೀರಿಗೆ ಜಲ ಹಾಕ್ತಾ ಇರ್ತಾನೆ. ಅದು ಹುಟ್ಟು ಹಾಕಿ ಬೆಳಗಾಯಿತು. ಇವನು ನೋಡ್ತಾನೆ ಅವನಿಂದಲೇ ಇದೆ, ಅವನೊಂದು ಫುಟ್ ಕೂಡ ಮುಂದೆ ಹೋಗಲಿಲ್ಲ, ಒಂದು ಫೀಟ್ ಕೂಡ ಮುಂದೆ ಹೋಗಲಿಲ್ಲ. ಮತ್ತೆ ನೋಡಿದರೆ ಗೂಟ ಬಿಚ್ಚಲಿಲ್ಲ. ಅವನು ದೋಣಿಯಲ್ಲಿ ಕೂತಾಗ ಅವನು ದೋಣಿಯ ಕಟ್ಟಿದ್ದ ಗೂಟವನ್ನು ಅವನು ಬಿಚ್ಚಿದ್ದಿದ್ರೆ ಅವನು ಸಲೀಸಾಗಿ ಆ ನದಿಯನ್ನು ದಾಟಿ ಹೋಗ್ಬೋದು. ಹಾಗೆ ವಿಷಯಾಸಕ್ತಿ ಅಂದರೆ ಹಾಗೆ ನಾವು ಒಂದು ಭದ್ರವಾಗಿ ಒಂದು ಕಡೆ ನಿಂತ್ಕೊಂಡು ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದರೆ ಆ ಹುಟ್ಟು ಹಾಕ್ತಾ ಇದ್ರೆ ಎಲ್ಲಿ ಇರ್ತಾನೆ ಅಲ್ಲಿ ರೋಗವನ್ನು ಅಲ್ಲೇ ಇರ್ತಾನೆ. ಅದಕ್ಕಾಗಿ ಹೇಳ್ತಾರೆ, ಭಾಳ ಎಚ್ಚರಿಕೆಯಿಂದ ವಿಷಯಾಸಕ್ತಿಯನ್ನು ದೂರ ಮಾಡಬೇಕು. ಈಗ ನೋಡಿ, ನೀವೆಲ್ಲ ಪಾದಯಾತ್ರೆಗಳು ಬಂದಾಗ ನಿಮಗೆ ಅನೇಕ ನಿಮ್ಮ ಅಂಗಗಳ ಬಗ್ಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಹೇಳೋದಿದೆ, ಕೈಯಲ್ಲಿದೆ, ಕಾಲಲ್ಲಿದೆ, ನಾಲಿಗೆಯಲ್ಲಿದೆ, ಕಣ್ಣಲ್ಲಿದೆ ಅಂತ ನಾವು ಯಾವತ್ತೂ ಚಿಂತೆ ಮಾಡಿದವರಲ್ಲ. ಈ ಕಣ್ಣಿನ ರೆಪ್ಪೆ ಇದೆಯಲ್ಲ, ರೆಪ್ಪೆಗೆ ಗೊತ್ತಿಲ್ಲ, ನಮಗೆ ಕಣ್ಣಿಗೆ ಗೊತ್ತಿಲ್ಲ ರೆಪ್ಪೆಯಲ್ಲಿದೆ ಅಂತ.
ಅದು ಏನೋ ಕೆಲಸ ಮಾಡ್ತಾ ಇರ್ತದೆ, ಕಣ್ಣಿಗೆ ಧೂಳು ಬರೆದು ಹಾಕಿ ರಕ್ಷಣೆ ಮಾಡ್ತದೆ. ಆಮೇಲೆ ಅಪಾಯಗಳು ಬಂದಾಗ ಅದು ಕಣ್ಣು ಮುಚ್ಚಿಕೊಳ್ತದೆ. ಆದರೆ ರೆಪ್ಪೆ ನಮಗೆ ಕಾಣೋದಿಲ್ಲ. ಅದೇ ರೀತಿ ರೆಪ್ಪೆ ಯಾವ ರೀತಿ ನಮಗೆ ಇದ್ದು ಕಾಣೋದಿಲ್ವೋ ಆದರೂ ಉಪಯೋಗ ಇದೆಯೋ ಹಾಗೆ ನಾವು ಕೂಡ ವಿಷಯಾಸಕ್ತಿಯನ್ನು ತಿಳಿಯದೆ ಅನುಭವಿಸ್ತಾ ಇರ್ತೇವೆ. ಅದನ್ನು ದೂರ ಮಾಡಬೇಕು. ಅದಕ್ಕಾಗಿ ಈಗ ಪಾದಯಾತ್ರೆಗಳು ಏನು ಮಾಡ್ತಾರೆ ಅಂತಂದರೆ ನಡ್ಕೊಂಡು ಬರ್ತಾರೆ. ಬಂದಾಗ ಕಾಲು ನೋವಾದಾಗ ಕಾಲಿಗಿದೆ, ಭಾಳ ನೋಯ್ತಾ ಇದೆ ಕಾಲು. ಆಮೇಲೆ ಸೊಂಟ ಸ್ವಲ್ಪ ಹಿಡ್ಕೊಂಡಿದೆ. ಯಾಕೆ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ 60 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಆದಾಗ ಗೊತ್ತಾಗುತ್ತೆ ಸೊಂಟ ಎಲ್ಲಿದೆ ಅಂತ. ಆಮೇಲೆ ಸ್ವಲ್ಪ ಬೇಗೆಯಲ್ಲಿ ನೋವಾಗುತ್ತೆ, ಹಸಿವಾಗುತ್ತೆ, ನೀರಡಿಕೆ ಆಗುತ್ತೆ. ಹೊಟ್ಟೆ ಇಲ್ಲಿದೆ ಹೊಟ್ಟೆ ಇಲ್ಲಿದೆ, ಬಾಯಾರಿಕೆ ಕೊಡಲೇಬೇಕು, ಅದಕ್ಕೆ ನೀರು ಕೊಡಲೇಬೇಕು, ಇಲ್ಲಿ ಕೊಡಬೇಕು ಅಂಥೇಳಿ. ಆಮೇಲೆ ಅಹಂಕಾರ ಎಲ್ಲ ಇಳಿದು ಹೋಗುತ್ತೆ. ಎಲ್ಲದರಲ್ಲಿ ಮಲಗಿಬಿಡ್ತಾರೆ. ನಮ್ಮ ದಾರಿ ನಾನು ನಿನ್ನೆ ಹೋಗಿದ್ದೆ ನೋಡಲಿಕ್ಕೆ ಚಾರ್ಮಾಡಿವರೆಗೆ, ಎಲ್ಲೆಲ್ಲ ಮಲಗಿದ್ದಾರೆ ಜನ. ಅದು ರಸ್ತೆ ಬದಿನೂ ಆಗ್ಬೋದು, ರಸ್ತೆ ಮಧ್ಯದಲ್ಲಿ ಆಗಬಹುದು. ಯಾಕೆಂದರೆ ಅವರಿಗೆ ಅಷ್ಟು ಸುಸ್ತಾಗಿರುತ್ತೆ, ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಮಲಗಿಬಿಡ್ತಾರೆ. ಅಂದರೆ ನಾನು ಯಾರು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ ದೇಹದ ಅಂಗಗಳ ಬಗ್ಗೆ ಸ್ಪರ್ಶ ಜ್ಞಾನ ನಮಗೆ ಪಾದಯಾತ್ರೆಯನ್ನು ಉಂಟಾಗುತ್ತೆ. ಕಿವಿಯಲ್ಲಿದೆ, ಕಣ್ಣಲ್ಲಿದೆ, ಬಾಯಿಯಲ್ಲಿದೆ, ನಾಲಿಗೆಯಲ್ಲಿದೆ ಎಲ್ಲ ಗೊತ್ತಾಗುತ್ತೆ. ಆಗ ವ್ರತಾಭ್ಯಾಸ ಮಾಡಿದ್ವಿ. ಕೆಲವರು ವ್ರತ ಮಾಡಿ ಇಷ್ಟೇ ಆಹಾರ ತಗೊಳ್ಳೋದು ನಾವು ಅಂತ ಬರ್ತಾರೆ. ಏನು ಕೊಟ್ಟರು ತಿನ್ನೋದಿಲ್ಲ ಯಾತ್ರಿಗಳು. ಅವರಿಗೆ ಬೇಕಾದ ಆಹಾರವನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ. ಧರ್ಮಕ್ಕೆ ಪುಕ್ಷಕ ಸಿಗುತ್ತೆ ಅಂತೆಲ್ಲ ತಿನ್ನೋದಿಲ್ಲ. ಹಾಗೆ ವಿಷಯಾಸಕ್ತಿ, ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದು ಪಂಚೇಂದ್ರಿಯಗಳು ಅಂತ ನಾವು ಹೇಳ್ತೇವೆ. ಕಣ್ಣು ನೋಡುತ್ತೆ, ನೋಡಿದ್ದನ್ನು ಅಪೇಕ್ಷೆ ಪಡ್ತದೆ. ಒಳ್ಳೆ ಮದ್ಯಪಾನದ ಅಭ್ಯಾಸ ಇರೋರಿಗೆ ಅದೊಂದು ಬೋರ್ಡ್ ಇರುತ್ತೆ, ಮಾರ್ಗ ಮಜಾ ಮಾಡಿ. ಭಾಳ ಖುಷಿಯಾಗುತ್ತೆ, ಮಜಾ ಮಾಡಲಿಕ್ಕೆ ಅಂಗಡಿ ಇಟ್ಟಿದ್ದಾನೆ ಅವನು ಅಂತ. ಅದೇ ರೀತಿಯಲ್ಲಿ ಕಣ್ಣು ನೋಡಿದ್ದು ನಾಲಿಗೆ ತಡವರಿಸಿದ್ದು, ಅಯ್ಯೋ ನನಗೆ ಬೇಕೇ ಬೇಕೀಗ ಅಂತ. ಪೇಪರ್ನಲ್ಲಿ ನೋಡ್ತೀನಿ ಏನೋ ಒಂದು ಹೋಟೆಲ್ ಹೊಸ ಆಹಾರ ಬಂದಿದೆ ಅಂತಂದರೆ ಆಸೆ ಪಡುತ್ತೆ ನಾಲಿಗೆ. ಹಾಗೆ ಕಣ್ಣು ನೋಡಿದ್ದು, ಆಸೆ ಪಟ್ಟದ್ದು ನಾಲಿಗೆ. ಇದಕ್ಕೆ ನಾವು ಹೇಳಿ ಇಂದ್ರಿಯ ಲಾಲಸ ಅಂತ ಹೇಳ್ತಾರೆ. ಅದು ಹೇಗೆ ಇಂದ್ರಿಯಗಳು ನಮಗೆ ಆಸೆಯನ್ನು ಉಂಟು ಮಾಡ್ತವೆ ಅಂತ. ಕಿವಿಯಲ್ಲಿ ಕೇಳಿದ್ದನ್ನು ಅಪೇಕ್ಷೆ ಪಡ್ತದೆ. ಇವತ್ತು ಹೊಸ ಸಿನಿಮಾ ಬಂದಿದೆಯಂತೆ, ಹೋಗಲೇಬೇಕು. ಅದು ಹೇಗಾದರೂ ಮಾಡಿ ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು, ಅಥವಾ ಏನು ಮಾಡಿ ಅದು ಬ್ಲ್ಯಾಕ್ ದುಡ್ಡು ಕೊಟ್ಟೋದು ಚಿಂತೆ ಟಿಕೆಟ್ ತಗೋಬೇಕು, ಸಿನಿಮಾ ನೋಡಬೇಕು. ಯಾಕೆ ಕಿವಿಯಲ್ಲಿ ಕೇಳಿ ಆಗಿದೆ ಸಿನಿಮಾ ಬಂದಿದೆ. ಅದೇ ರೀತಿ ನಾಲಿಗೆ ಏನು ಬೇಕೋ ಏನು ಬೇಡ ಆ ಸಮಯಕ್ಕೆ ಹಾಕುವಾಗ ಸಿಕ್ಕಿದ್ದನ್ನು ತೆಗೆದುಬಿಡ್ತಾರೆ. ಅದರಿಂದ ನಾಲಿಗೆ, ಕಿವಿ, ಮೂಗು ಇದಾಯಿತು. ಇನ್ನು ಕಣ್ಣು ಆಯಿತು. ಇನ್ನು ಈ ಪಂಚೇಂದ್ರಗಳಿಗೆ ಚರ್ಮದ ಆಸೆ. ಹೀಗಾಗಿ ಆಸೆಗಳಿಗೆ ಹೇಗೆ ದೇವೇಂದ್ರ ಬಲಿ ಬಿದ್ದನೋ ಹಲಿಯ ರೂಪದಲ್ಲಿ ಚಪಲಗಳು ಇರ್ತದೆ. ಅದನ್ನು ಹತೋಟಿ ಮಾಡಲಿಕ್ಕೆ ನೀವು ಯಾತ್ರೆ ಮಾಡಿದ್ದೀರಿ. ಈ ಯಾತ್ರೆ ಮಾಡಿದ ವಿಷಯಾಸಕ್ತಿ ಕಡಿಮೆ ಆಗಬೇಕು ಮತ್ತು ಭಗವದ್ ಭಕ್ತಿ ಜಾಸ್ತಿ ಆಗಬೇಕು, ಗುಣಗ್ರಹಣ ಶಕ್ತಿ ಜಾಸ್ತಿ ಆಗಬೇಕು ಅನ್ನೋದು. ಹಾಗಾಗಿ ನೀವೆಲ್ಲರೂ ಕೂಡ ಗೌರವಕ್ಕೆ ಒಳಪಡ್ತೀರಿ. ದಾರಿಯಲ್ಲಿ ಭಾಳ ಜನ ಗೌರವ ಕೊಡ್ತಾರೆ. ಯಾಕೆ ಗೌರವ ಕೊಡ್ತಾರೆ ಅಂತಂದರೆ ಒಂದು ನಿರ್ಣಯ ಮಾಡಿದ್ದೀರಿ, ಗುರಿ ಮುಟ್ಟಬೇಕು. ಧರ್ಮಸ್ಥಳದ ಗುರಿ ಮುಟ್ಟೋವರೆಗೆ ನಾನು ಸಾಧಿಸ್ತೀನಿ ಅಂತ. ಹಾಗಾಗಿ ಗುರಿ ಮುಟ್ಟೋವರೆಗೆ ನೀವು ಚಂಚಲ ಆಗೋದಿಲ್ಲ. ಅದರಿಂದ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ಒಂದು ವಿಷಯ. ಹೀಗೆ ಆಮೆ ನೀವು ನೋಡಿದ್ದೀರಿ. ಆಮೆಯ ದೇಹದಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ಅದರ ಮೇಲ್ಗಡೆ ಒಂದು ಚಿಪ್ ಇರುತ್ತೆ. ಅದರ ಮೇಲೆ ಭಾಳ ಗಟ್ಟಿ. ಅದರ ಮೇಲೆ ನೀವು ಬಂಡೆಕಲ್ಲಿಟ್ಟರೂ ಕೂಡ ಅದು ಉಳಿಯೋದಿಲ್ಲ. ಆದರೆ ಅದರ ಕೆಳಗಡೆ ಅದರ ದೇಹ ಇದೆ. ಚಿಪ್ಪಿನ ಕೆಳಗೆ ಅದರ ದೇಹ ಇದೆ. ಈ ದೇಹದಲ್ಲಿ ಕೈ ಇದೆ, ಕಾಲಿದೆ, ತಲೆ ಇದೆ ಎಲ್ಲ. ಆದರೆ ಅದು ಬೇಕಂದಾಗ ಆ ಚಿಪ್ಪಿನ ಒಳಗೆ ಕೈ, ಕಾಲು ಎಲ್ಲವನ್ನು ಕೂಡ ಸೆಳೆದುಕೊಳ್ತದೆ. ಇದು ಬಹಳ ಒಂದು ದೇವರು ಕೊಟ್ಟಂಥ ವಿಶೇಷ ಶಕ್ತಿ. ಎಲ್ಲ ಒಳಗೆ ಹೇಳ್ಕೊಳ್ತದೆ. ಹಾಗಾಗಿ ಚಿಪ್ಪಿನ ಮೇಲೆ ಏನು ಬಿದ್ದರೂ ಅದಕ್ಕೆ ಏನಾಗೋದಿಲ್ಲ. ಅದೇ ರೀತಿ ನಾವು ಕೂಡ ಈ ಯಾತ್ರೆ ಮಾಡೋದು, ಈ ಪ್ರವಾಸ ಮಾಡೋದು, ಕ್ಷೇತ್ರಗಳಿಗೆ ಹೋಗುವುದು ಮತ್ತು ಪೂಜೆ ಮಾಡೋದು. ಯಾಕೆ ಅಂತಂದರೆ ಏನೋ ಕಷ್ಟ, ಆ ಮನೆಯಲ್ಲಿ ಕಷ್ಟ ಸ್ವಾಮಿ ಅಂತಾರೆ, ಮನೆಯಲ್ಲಿ ಮಗಳಿಗೆ ಮದುವೆ ಆಗಲಿಲ್ಲ ಅಂತಾರೆ, ಮನೆಗೆ ಬಾಡಿಗೆ ಸಿಗಲಿಲ್ಲ ಅಂತಾರೆ, ಒಳ್ಳೆ ಜಾಗ, ಏನೋ ಆಸೆಗಳೆಲ್ಲರಿಗಿರುತ್ತೆ. ಆದರೆ ಇದರ ಜೊತೆಗೆ ಈಗ ನೀವೇನಿಲ್ಲಿ ಬಂದು ಯಾತ್ರೆ ಮಾಡಿ ಪರಿಶುದ್ಧರಾಗಿದ್ದೀರಿ, ಇದರ ಫಲ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ. ಹಾಗಾಗಿ ಮಂಜುನಾಥ ಸ್ವಾಮಿಯ ದರ್ಶನದ ಗುರಿ ಇಟ್ಕೊಂಡು ಯಾರು ಹೊರಟು ಬಂದಿದ್ದೀರೋ ಅವರಿಗೆ ದೇಹ ತನ್ನಷ್ಟಕ್ಕೆ ಕ್ಷೇತ್ರದವರೆಗೆ ಬಂದು ಇನ್ನೂ ನೀವು ನಡೀಲಿಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ನಾವು ಹೇಳ್ತೇವೆ ಬದ್ಧತೆ ಅಂತ ಹೇಳ್ತೇವೆ, ಒಂದು ಹಠ. ಆ ಹಠ ಬರೋದು ಯಾವಾಗ? ಒಳ್ಳೆಯ ಶಕ್ತಿ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋದು ಒಳ್ಳೆಯ ಸಂಕಲ್ಪ. ಶಿವರಾತ್ರಿ ದಿವಸ ಧರ್ಮಸ್ಥಳದಲ್ಲಿ ಇರಬೇಕು ಅನ್ನೋದು ಒಳ್ಳೆಯ ಸಂಕಲ್ಪ.
ಆ ದಿವಸ ನಾನೇನು ವ್ರತೋಪಚಾರಗಳನ್ನು ಮಾಡ್ತೇನೆ. ಆಹಾರ ವಿಹಾರ ವಿಚಾರದಲ್ಲಿ ನಾನು ಹದ್ದುಬಸ್ತಿನ ಆಹಾರದಲ್ಲಿ ವಿಹಾರ ಮತ್ತು ವಿಚಾರದ ಮೂರರಲ್ಲಿ ಕೂಡ ನಾನು ಹತೋಟಿಯನ್ನು ಇಟ್ಕೊಳ್ತೇನೆ ಅಂತ ಹೇಳಿದರೆ ಆವಾಗ ಗುಣಗ್ರಹಣ ಶಕ್ತಿ ಜಾಸ್ತಿ ಆಯಿತು, ಕೋಶಗ್ರಹಣ ಶಕ್ತಿ ಕಡಿಮೆ ಆಯಿತು ಅಂತ ಹೇಳಿ. ಹೀಗಾಗಿ ನೀವೆಲ್ಲರೂ ಕೂಡ ಈ ಕ್ಷೇತ್ರ ದರ್ಶನ ಮಾಡುವಾಗ ಸ್ವಲ್ಪ ವಿರಕ್ತಿ ಬೇಕು ಅಂತ. ಈ ಕಾಷಾಯ ಬಟ್ಟೆ ಧರಿಸಿದಿರಲ್ಲ, ಇದು ಯಾಕೆ ಅಂತ ಹೇಳಿದರೆ ಹಿಂದಿನ ಬಸ್ನಲ್ಲಿ ಲಾರಿಯಲ್ಲಿ ಬರೋರಿಗೆ ಕಾಣಲಿ ಅಂತೇಳಿ ಅದು ಬೇರೆ. ಆದರೆ ಇದು ವೈರಾಗ್ಯದ ಸಂಕಲ್ಪ. ದೀಕ್ಷೆ ತಗೊಂಡವರು ಈ ಬಟ್ಟೆ ಹಾಕ್ತಾರೆ. ಕಾಷಾಯ ಬಟ್ಟೆಗೆ ಸ್ವಾಮೀಜಿಯವರು ಕಾಷಾಯ ಬಟ್ಟೆ ಹಾಕಿದ್ದಾರೆ. ಯಾಕೆ? ಅವರು ದೀಕ್ಷೆ ತಗೊಂಡಿದ್ದಾರೆ. ನಾನು ಯಾವುದೇ ರೀತಿಯಲ್ಲಿ ಸಂಸಾರದ ಬಂಧನಗಳು ನನಗೆ ಬೇಡ, ನನ್ನ ಆಚಾರ ವಿಚಾರವೆಲ್ಲ ವಿಹಾರದಲ್ಲಿ ನಾನು ನಿಯಮ ಇಟ್ಕೊಳ್ತೇನೆ ಅಂತೇಳಿ ಇಟ್ಕೊಳ್ದೆ. ಅದಕ್ಕೆ ಕಾಷಾಯ ಬಟ್ಟೆ ಹಾಕಿದ್ದಾರೆ. ಕಾಷಾಯ ಬಟ್ಟೆ ಹಾಕಿದ ತಕ್ಷಣ ಒಂದು ಮೂಗುದಾರ ಇದ್ದಾಗ, ಮೂಗುದಾರ ಹಾಕಿದರೆ ಹೇಗೆ ನಾವು ಹೋರಿಗಳನ್ನು ಹಸುಗಳನ್ನು ಎಷ್ಟು ಬಲಿಷ್ಠವಾದರೂ ಅವುಗಳನ್ನು ಹೇಗೆ ಹತೋಟಿ ತರ್ಬೋದು, ಆನೆ ದೊಡ್ಡ ದೇಹ, ಸಣ್ಣ ಅಂಕುಶ, ಒಂದು 3 ಇಂಚಿದ ಅಂಕುಶ, ಆದರೆ ಆ ಅಂಕುಶಕ್ಕೆ ಆನೆ ಹೆದರುವಷ್ಟು ನಿಮ್ಮ ಬೆತ್ತಕ್ಕೆ ಹೆದರುವ ಗುಂಡಿಗೆ ಹೆದರೋದಿಲ್ಲ. ಅದಕ್ಕೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದರೆ ಈ ವಿಷಯಾಸಕ್ತಿಗೆ ಅಂಕುಶ ಇರಬೇಕು. ಅದಕ್ಕೆ ಮಂಜುನಾಥ ಸ್ವಾಮಿ ಅಂತಂದರೆ ಶಿವ ಅವರ ವಿಚಾರಗಳನ್ನು ತಿಳಿಯುತ್ತಾ ಹೋದರೆ ಅತ್ಯಂತ ಶ್ರೀಸಾಮಾನ್ಯರ ಹಾಗೆ ಅವರು ಇರ್ತಾರೆ. ಇರೋದು ಸ್ಮಶಾನದಲ್ಲಿ, ಆಮೇಲೆ ಉಡೋದು ಚರ್ಮ ಉಡೋದು, ಆಮೇಲೆ ಕುತ್ತಿಗೆಯಲ್ಲಿ ಯಾವತ್ತೂ ಹಾವು ಸಂಚರಿಸ್ತಾ ಇರೋದು, ಅದೇ ರೀತಿ ತಲೆಯಲ್ಲಿ ಶಿಕೆ ಗಟ್ಟಿಯಾಗಿ ಜಡಿಯಾಗಿ ಇರುತ್ತೆ. ಇಂಥದ್ದೆಲ್ಲ ಇಟ್ಕೊಂಡ್ರು ಕೂಡ ಆತ ಹೇಗಿರ್ತದೆ ವಿರಕ್ತಿ, ಅದು ಬೇಡ ಇದು ಬೇಡ, ನನಗೆ ಇಷ್ಟೇ ಸಾಕು ಅನ್ನೋಂಥದ್ದು. ಇನ್ನೂ ಬೇಕು ಅಂತ ಆಸೆ ಮಾಡ್ತಾ ಹೋದರೆ ನಿರಾಶೆ ಆದಾಗ ಭಾಳ ಜನ ದುಃಖಕ್ಕೀಡಾಗ್ತಾರೆ. ಹಾಗಾಗಿ ವಿಷಯಾಸಕ್ತಿ ಕಡಿಮೆ ಮಾಡಿಕೊಳ್ಳೋದಕ್ಕಾಗಿ ದೀಕ್ಷೆ ತಗೊಳ್ತಾರೆ. ದೀಕ್ಷೆ ತಗೊಂಡ ಮೇಲೆ ಅವರು ಎಲ್ಲಿ ಹೋದರೂ ಕೂಡ ಅವರಿಗೆ ಹತೋಟಿ, ಅವ್ರ ಮೇಲೆ ಅವ್ರಿಗೆ ಹತೋಟಿ ಇದೆ. ಇದಕ್ಕಾಗಿ ಯಾರ್ಯಾರು ದೀಕ್ಷೆ ತಗೊಂಡು ಬಂದಿದ್ದೀರ ನೀವೆಲ್ಲ ಬೇರೆ ಬೇಡಿಕೆಗಳನ್ನು ಕೊಡಬೇಕಾದ್ರೆ, ನನಗೆ ಭಾಳ ಜನ ಬಂದು ಈಗ ಭೇಟಿಯಾದಾಗ ಹೇಳ್ತಾರೆ, ಸ್ವಾಮಿ ನಮ್ಮ ಕಷ್ಟ, ನಮ್ಮ ಮಗ ಪರೀಕ್ಷೆಯಲ್ಲಿ ಓದೋದಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಮಗನಿಗೆ ಮದುವೆ ಮಾಡಿ ಮಕ್ಕಳಾಗಿಲ್ಲ ಅಂತ. ಇದು ಎಲ್ಲಕ್ಕೂ ನಿಮ್ಮ ಇಲ್ಲಿಯ ಕ್ಷೇತ್ರಕ್ಕೆ ಬರೋ ಪಾದಯಾತ್ರೆ ಉತ್ತರ ಕೊಡುತ್ತೆ. ಯಾಕಂದ್ರೆ ದೀಕ್ಷೆ ತೆಗೆದುಕೊಂಡಿದ್ದೀರಿ ನೀವು. ದೀಕ್ಷೆ ತೆಗೆದುಕೊಂಡಾಗ ಇಲ್ಲಿಗೆ ಸ್ವಾಮಿ ದರ್ಶನ ಮಾಡಿದಾಗ ಅದರ ಫಲ ನಿಮಗೆ ಸಿಗುತ್ತೆ. ನೀವು ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟರೆ ಅದು ದೀಕ್ಷೆ ಇಲ್ಲಿ ಬಂದು ಮುಟ್ಟಿದ ತಕ್ಷಣ ಅಲ್ಲಿ ಅದರ ಅನುಗ್ರಹ ನಿಮಗೆ ಸಿಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ನಮಗೆ ಮನೆ ಕಟ್ಟಿ ಪ್ರಾರಂಭಿಸಿದ್ದೇವೆ, ಮುಗಿಸ್ಲಿಕ್ಕೆ ಆಗಲಿಲ್ಲ. ಈ ದೀಕ್ಷೆ ತಗೊಂಡು ಯಾತ್ರೆ ಮಾಡಿದ ಫಲ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಯಾರು ಕೂಡ ಇನ್ನು ವಿಶೇಷವಾದಂಥ ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ಳೋದು. ಅವ್ರಿಗೆ ಇಷ್ಟ ಹೇಳಿದ್ರೆ ಸಾಕಪ್ಪ, ನೀನು ದರ್ಶನ ಮಾಡೋಕ್ಕೆ ಬೇರೆಲ್ಲ ವಿಮಾನದಲ್ಲಿ ಬಂದಿದ್ದಾರೆ, ಕೆಲವರು ಬಸ್ಸಿನಲ್ಲಿ ಬಂದಿದ್ದಾರೆ, ಕೆಲವರು ಕಾರ್ನಲ್ಲಿ ಬಂದಿದ್ದಾರೆ, ಕೆಲವರು ಬೈಕಲ್ಲಿ ಬಂದಿದ್ದಾರೆ. ಆದರೆ ನಾನು ಮಾತ್ರ ಪಾದಯಾತ್ರೆ ಮಾಡ್ತಾ ನಿತ್ಯವೂ ನಿನ್ನನ್ನು ಸ್ಮರಣೆ ಮಾಡ್ತಾ ಬಂದಿದ್ದೇನೆ. ಆ ಒಂದೊಂದು ಹೂವು ಒಂದೊಂದು ಅನುಗ್ರಹ. ಆ ಹೂವು ಎಂಥದ್ದು? ಕಾಲು ನೋಯ್ದು. ಕಾಲು ನೋವಾಗ ಅಯ್ಯೋ ಓ ಅಂತ ಏನೇನು ಶಬ್ದ ಬರುತ್ತೆ ಬಾಯಲ್ಲಿ, ಅದೆಲ್ಲರೂ ಕೂಡ ನಾಮಸ್ಮರಣೆಗೆ. ಅದರಿಂದ ಇದೆಲ್ಲ ನಾಮಸ್ಮರಣೆ ಮಾಡಿದ್ದು ಹೇಗೆ ಅಂತಂದರೆ ದೇಹವನ್ನು ದಂಡಿಸ್ಕೊಂಡು, ನಿನಗೆ ಬುದ್ಧಿ ಕಲಿಸ್ತೀನಿ. ಯಾರಿಗೆ? ದೇಹಕ್ಕೆ ಬುದ್ಧಿ ಕಲಿಸ್ತೀನಿ. ಭಾಳ ನನ್ನನ್ನು ಚಪ್ಪಲ ಮಾಡ್ತಿ, ನನ್ನ ವಿಷಯಾಸಕ್ತಿ ಜಾಸ್ತಿ ಮಾಡ್ತಿ, ನಿನ್ನಿಂದಾಗಿ ನಾನು ಕೆಟ್ಟೆ ಅಂತ ಯಾರಿಗೆ ಅನ್ನಿಸ್ತದೆ ಅವರಿಗೆ ಜೀವದ ಮೇಲೆ, ದೇಹದ ಮೇಲೆ ಹತೋಟಿ ಬರುತ್ತೆ, ಮನಸ್ಸಿನ ಮೇಲೆ ಹತೋಟಿ ಬರುತ್ತೆ. ಹಾಗಾಗಿ ನಮ್ಮ ದೋಷಗಳನ್ನೆಲ್ಲ ಸಂಗ್ರಹ ಮಾಡಿ ಭಗವಂತನಿಗೆ ಕೊಡುವುದಕ್ಕೆ ವಿಷಕಂಠ ಅಂತ ಮಂಜುನಾಥ ಸ್ವಾಮಿಗೆ ಹೆಸರು. ವಿಷಕಂಠ ಅಂದರೆ ಯಾರು ಅಂತಂದರೆ ಪ್ರಪಂಚದಲ್ಲಿರುವ ಎಲ್ಲ ಒಳ್ಳೆಯದನ್ನು ಅನುಭವಿಸಲಿಕ್ಕೆ ಜನ ಬಂದಿದ್ದಾರೆ. ಆ ಸಮುದ್ರ ಮಥನ ಆದಾಗ ಹಲ ಮತ್ತು ಅಮೃತ ಎರಡು ಹುಟ್ಟುತ್ತೆ. ಅಮೃತಕ್ಕೆ ಎಲ್ಲರೂ ಕೇಳ್ತಾರೆ, ಓಡಿ ಬರ್ತಾರೆ, ಸ್ಪರ್ಧೆ ಬರುತ್ತೆ, ನನಗೆ ಕೊಡಿ ಅಂತ. ಆದರೆ ವಿಷಯ ಬಂದಾಗ ಎಲ್ಲರೂ ಓಡಿ ಹೋಗ್ತಾರೆ, ನಮಗೂ ಬೇಡ, ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಆವಾಗ ಲೋಕಕ್ಕೆ ಬರತಕ್ಕಂಥ ಕಂಟಕವನ್ನು ಪರಿಹಾರ ಮಾಡಬೇಕು ಅಂತ ಶಿವ ವಿಷವನ್ನು ಕುಡಿತಾರೆ. ಆದರೆ ಕುಡಿದಾಗ ಅದು ಕುದುರೆಯ ಒಳಗೆ ಹೋಗಿದಾಗ ದೇವಿ ತಡೆ ಹಿಡಿತಾಳೆ ಅಂತ ಒಂದು ಸಂದರ್ಭ ಅಂತ. ಎಲ್ಲ ಶಿವನ ಚಿತ್ರದಲ್ಲಿ ಒಂದು ನೀಲಿ ಇರುತ್ತೆ. ಈ ಕುಡಿದದ್ದು ಯಾರಿಗಾಗಿ ಅಂತಂದರೆ ಲೋಕದ ಜನರಿಗಾಗಿ. ಹಲ ಹುಟ್ಟಿ ಲೋಕದಲ್ಲಿ ಕೋಟ್ಯಾಂತರ ಮಂದಿ ಅಲ್ಲಿ ನಾಶ ಆಗ್ಬೋದು, ಇದು ಆಗಬಾರದು ಅಂತೇಳಿ ತಾನು ವಿಷವನ್ನು ಸ್ವೀಕರಿಸಿದ ಸ್ವಾಮಿ ಅಂತಂದರೆ ದೋಷವನ್ನು ಸ್ವೀಕರಿಸಿದ ಸ್ವಾಮಿ ಅನ್ನುವಂಥ ಮಾತು ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ದೋಷಗ್ರಹಣ ಉಳ್ಳವರು. ಯಾರ್ದು ನಿಮ್ಮ ಮನೆಯಲ್ಲಿ
ಯಜಮಾನರು ಏನಾದರೂ ಸರಿ ಇಲ್ಲದಿದ್ದರೆ ಹೆಂಡತಿ ಸಹಿಸ್ಕೊಳ್ತಾಳೆ, ವಿಷವನ್ನು ಸಂಗ್ರಹಿಸಿ ನನಗೆ ಕುಡಿತಾಳೆ. ಹೆಂಡತಿ ಸ್ವಲ್ಪ ಕಷ್ಟದಲ್ಲಿದ್ದರೆ ಕೆಲವೇನಾದರೂ ನೋವುಗಳಿದ್ರೆ ಗಂಡ ಹೇಳ್ತಾರೆ ನಾನಿದ್ದೀನಿ ಕಡೆ ಹೆದರಬೇಡ ಅಂತಾರೆ. ಮಕ್ಕಳಿಗಾಗಿ ನೀವು ತುಂಬ ತ್ಯಾಗ ಮಾಡ್ತೀರಿ, ಇದೆಲ್ಲೋ ಮಾಡುವಂಥದ್ದು ಇನ್ನೊಬ್ಬರಿಗಾಗಿ. ಹಾಗಾಗಿ ನೀವು ಒಳ್ಳೆಯದನ್ನು ಸ್ವೀಕರಿಸುವ ಮೊದಲು ಸಂಸಾರದ ದೋಷಗಳನ್ನೆಲ್ಲ ಯಜಮಾನರಿಗೆ ಸ್ವೀಕರಿಸ್ತೀರಿ. ಆದರೆ ಪರಿಹಾರ ಎಲ್ಲಿ ಅಂತಂದರೆ ಸ್ವಾಮಿ ದರ್ಶನ ಮಾಡಿ ಇನ್ನು ಮೇಲೆ ನಮಗೆ ಒಳ್ಳೆಯ ಅನುಭವ ಬೇಕು, ನಮ್ಮ ವಿಷಯಾಸಕ್ತಿ ಕಡಿಮೆ ಆಗಬೇಕು. ಊರಿಗೆ ಹೋದ ಮೇಲೆ ಮತ್ತೆ ಕುಡಿಯೋದು, ಮತ್ತೆ ತಿನ್ನೋದು, ಮತ್ತೆ ಬೇಕಾಬಿಟ್ಟಿ ಇರೋ ಬದಲು ಮನೆ ಕಡೆ ಗಮನ ಇರಲಿ, ಹೆಂಡತಿ ಮಕ್ಕಳ ಕಡೆ ಗಮನ ಇರಲಿ, ಹೆಣ್ಮಕ್ಳು ಗಂಡನ ಕಡೆಗೆ ಗಮನ ಇರಲಿ, ಸಂಸಾರದ ಕಡೆಗೆ ಗಮನ ಇರಲಿ, ಅವರು ದುಶ್ಚಟಗಳಿಗೆ ಬಲಿ ಬೀಳದ ಹಾಗೆ ನೋಡಿಕೊಳ್ಳಿ, ಒಳ್ಳೆಯ ಜೀವನ ಮಾಡುವ ಹಾಗೆ ಮಾರ್ಗದರ್ಶನ ಕೊಡಿ. ಈ ರೀತಿ ಮಾಡೋದ್ರಿಂದ ನಿಮಗೆಲ್ಲ ಪರಿವರ್ತನೆ ಆಗುತ್ತೆ. ಇಲ್ಲಿ ನಾವು ಭಜನೆಯನ್ನು ಶಿವ ಪಂಚಾಕ್ಷರಿ ಹೇಳ್ತೇವೆ. ಯಾಕೆ ಅಂತಂದರೆ ಶಿವ ನಾಮಸ್ಮರಣೆಯಿಂದ ದೋಷಗಳು ಪರಿಹಾರ ಆಗುತ್ತೆ. ನಾಮಸ್ಮರಣೆ ಹೇಳ್ತಾ 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 ನಾಮಸ್ಮರಣೆ ಮಾಡ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷಗಳು ಎಲ್ಲವೂ ಪರಿಹಾರ ಆಗುತ್ತೆ. ನಾನು ಒಬ್ಬರು ನೋಡಿದ್ದೆ, ಅವರಿಗೆ ಕಾಲಿನಲ್ಲಿ ಒಂದು ಏಟು ಬಿದ್ದು ಹುಣ್ಣಾಗಿ ಮೊಣಕಾಲಿನ ಕೆಳಗೆ ಗಾಯ ಆಗಿ ಅವರಿಗೆ ಒಂದು ಸ್ವಲ್ಪ ಹುಣ್ಣಾಗಿತ್ತು. ಅವರು ಇದೇ ಯಾತ್ರೆಯನ್ನು ಮಾಡ್ಕೊಂಡು ಬಂದಾಗ ನಾನು ಇನ್ನೇನು ಈ ಕಾಲು ವಾಸಿ ಆಗೋದಿಲ್ಲ, ಡಾಕ್ಟ್ರ್ ಹೇಳ್ತಾರೆ ನೀನು ಮೊದಲೇ ಡಯಾಬಿಟಿಸ್ ಇದೆ ನಿನಗೆ ಅದ್ರ ಮೇಲೆ ಈಗ ಹುಣ್ಣು ಹೆಚ್ಚು ವಿಶಾಲ ಅಗಲಾಗ್ತಾ ಇದೆ, ಇನ್ಮೇಲೆ ನೀನು ಬದುಕೋದಿಲ್ಲ, ಕಾಲು ತುಂಡರಿಸ್ಬೇಕು ಅಂತ. ಆವಾಗ ಇವನು ಹೇಳ್ತಾರೆ ಕಾಲು ಹೇಗೂ ತುಂಡರಿಸಿದ್ರೆ ನನಗೆ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಯಾತ್ರೆ ಮಾಡಲಿಕ್ಕೆ ಆಗೋದು, ಬೇಗನೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತ. ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರೆ 6 ದಿವಸ ನಡೆಯುವಾಗ ಈ ಧರ್ಮಸ್ಥಳ ಬಂದು ಮುಡುವಾಗ ಆ ಪುಣ್ಯ ಮಾಯವಾಗಿ ಹೋಗಿದೆ. ಅದು ಹೇಗಾಯಿತು ಅಂತಂದರೆ ಅವನ ಮನಸ್ಸಿನಲ್ಲಿ ಇದು ಭಗವಂತನ ಪವಾಡ, ಮಂಜುನಾಥ ಪವಾಡದಲ್ಲಿ ನನಗೆ ಕಾಲು ಗುಣ ಆಯಿತು ಅಂತ ಹೇಳಿ. ಆದರೆ ಇನ್ನೊಂದು ಸತ್ಯ ಏನು ಅಂತಂದರೆ ಅವನು ಈ 300 ಕಿಲೋಮೀಟರ್ ನಡ್ಕೊಂಡು ಬಂದದ್ರಿಂದ ಅದರ ಕೀವು ಏನಿತ್ತು, ಅದರಲ್ಲಿ ಫಸ್ಟ್ ಕೀವು ಏನಿತ್ತು ಆ ಬೊಕ್ಕೆಯಲ್ಲಿ ಅದೆಲ್ಲ ಹಿಂಡಿ ಬಹುತೇಕ ಎಲ್ಲ ಹೊರಗೆ ವಿಷಯ ಎಲ್ಲ ಹೊರಗೆ ಹೋಗಿ ಅಲ್ಲಿ ಆರೋಗ್ಯ ಅವನಿಗೆ ಆಯಿತು. ಧಾರ್ಮಿಕವಾಗಿಯೂ ಸತ್ಯ, ವೈಜ್ಞಾನಿಕವಾಗಿಯೂ ಸತ್ಯ. ಧಾರ್ಮಿಕವಾಗಿ ಭಗವಂತ ಅನುಗ್ರಹ, ಏಕಾಗ್ರತೆ ಇದ್ದದ್ದು ಸ್ವಾಮಿ ದರ್ಶನ. ಆ ಕಾಲಲ್ಲಿದ್ದ ಹುಣ್ಣಲ್ಲೆಲ್ಲ ಕೀವು ಹೊರಬಂದು ಅವನಿಗೆ ಆರೋಗ್ಯ ಸಿಕ್ತು. ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಅಲ್ಲಿಂದ ನಡ್ಕೊಂಡು ಬರುವಾಗ ಈ ಎಲ್ಲ ಕೀವು ಎಲ್ಲ ಹಿಂಡಿ ಆ ಕಾಲಿನ ಗಾಯ ಎಲ್ಲ ಮಾಯವಾಗಿ ಹೋಯಿತು. ಅವನಿಗೆ ಭಾಳ ಸಂತೋಷ ಆಯಿತು. ಓ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಕಾಲು ನಂದು ವಾಸಿ ಆಯಿತು ಅಂತ. ಆದರೆ ಅವನು ಮತ್ತೆ ಸಂಸಾರಿ ಆಗಿಲ್ಲ, ಅವನು ಬ್ರಹ್ಮಚಾರಿ ಆದ. ಇದು ಯಾಕೆ ನೀವು ಹೇಳ್ತಿದ್ದೇನೆ ಅಂತಂದರೆ ವೈರಾಗ್ಯ ಅನ್ನುವಂಥದ್ದು ಈ ವಿಷಯಾಸಕ್ತಿಯಿಂದ ದೂರ ಆಗ್ತಕ್ಕಂಥದ್ದು. ಕಾಲು ಹೇಗೂ ಡಾಕ್ಟ್ರು ಕಟ್ ಮಾಡ್ತಾರೆ, ತುಂಡು ಮಾಡ್ತಾರೆ, ಅದರ ಬಗ್ಗೆ ಒಂದು ಯಾತ್ರೆ ಮಾಡಿಬಿಟ್ಟು ಆಮೇಲೆ ತುಂಡು ಮಾಡಲಿ ಅವರು ಅಂತ ಬಂದವರು, ಕಾಲು ಹೋಗಲಿಲ್ಲ, ಕಾಲು ಉಳಿತವನು. ಹಾಗೆ ನೀವು ಕೂಡ ಯಾತ್ರೆಗೆ ಯಾರು ಬಂದರೆಲ್ಲ ಒಳ್ಳೆ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡಿ. ಇಲ್ಲಿ ಇದ್ದಾಗಂತೂ ಯಾವುದೂ ಕೆಟ್ಟ ಯೋಚನೆ ಮಾಡಬೇಡಿ. ಇವತ್ತು ರಾತ್ರಿ ನೀವು ಮೊಬೈಲ್ ಉಪಯೋಗ ಮಾಡಿದ್ರೆ ದೊಡ್ಡ ಪುಣ್ಯ ನಿಮಗೆ. ಎಲ್ಲರಿಗೂ ಒಂದು ದೊಡ್ಡ ಕಾಯಿಲೆ ಅಂದರೆ ಮೊಬೈಲ್. ಮೊನ್ನೆ ಒಬ್ಬ ಇಲ್ಲಿ ಡ್ರೈವರ್ ಮೊಬೈಲ್ ಮಾತಾಡಿದ ಗಾಡಿಯಿಂದ ಒಬ್ಬರು ತಲೆ ಮೇಲೆ ಓಡಿಸ್ಬಿಟ್ಟ ಅವನು ಗಾಡಿ. ಇದು ಆಗಿದೆ ಏನಂದರೆ ಮೊದಲು ಮದ್ಯಪಾನ, ಇವತ್ತು ಮದ್ಯಪಾನ ಅಲ್ಲ ಮೊಬೈಲ್. ಮದ್ಯಪಾನದಷ್ಟೇ ಎಡಿಕ್ಷನ್, ಮದ್ಯಪಾನದಷ್ಟೇ ಅಪಾಯ ಬರ್ತಕ್ಕಂಥದ್ದು ಈ ಮೊಬೈಲ್ ಫೋನಿಂದ. ಬೈಕಲ್ಲಿಯೂ ಮೊಬೈಲು, ವಾಹನದಲ್ಲಿಯೂ ಮೊಬೈಲು. ನಾವು ಗಾಡಿಯಲ್ಲಿ ಹೋಗೋದು ಒಂದು ಕುತ್ತಿಗೆ ಈ ಕಡೆ ಹಬ್ಬಾಗಿದೆ ಹೀಗೆ. ಅದೇನಂತಂದರೆ ಕಾಯಿಲೆ ಅಲ್ಲ ಅದು ಕುತ್ತಿಗೆಯಲ್ಲಿ ಫೋನ್ ಇಟ್ಕೊಂಡಿದ್ದು. ಎಷ್ಟು ಅಪಾಯ, ಅವನಿಗೆ ಅಪಾಯ, ನಡ್ಕೊಂಡು ಹೋಗೋವರಿಗೆ ಅಪಾಯ, ಪಕ್ಕದ ಗಾಡಿಯವರಿಗೆ ಅಪಾಯ. ಇದರಿಂದ ಇವತ್ತು ನೀವೊಂದು ಪರೀಕ್ಷೆ ಮಾಡಿ, ಯಾರ್ಯಾರಾದ್ರೂ ಮೊಬೈಲ್ ಇದೆಯೋ ಅವರು ಇವತ್ತು ರಾತ್ರಿ ಬೆಳಗಿನವರು ನೋಡೋದಿಲ್ಲ ಅಂತ ಮಾಡಿ. ನಮಗೆ ಬಂದು ಹೇಳ್ತಾರೆ ಮಕ್ಕಳು ಓದೋದಿಲ್ಲ ಸ್ವಾಮಿ, ಮಗ ಪರೀಕ್ಷೆಗೆ ಓದೋದಿಲ್ಲ. ನಾನು ಅದಕ್ಕೆ ಹೇಳ್ತೇನೆ ಮೊಬೈಲ್ ಇದೆ, ಅವ್ರು ಮಧ್ಯದಲ್ಲಿ ಓದ್ತಾರೆ. ಅವನು ಮಗಳು ಓದೋದಿಲ್ಲ, ಮದುವೆ ಬೇಡ ಅಂತಿದ್ದಾಳೆ, ಏನು ಮಾಡಬೇಕು? ಮೊಬೈಲ್ ಇದೆಯಾ? ಹೌದು, ಮಧ್ಯದಲ್ಲಿ ಮದುವೆ ಬೇಡ ಅವಳಿಗೆ, ಏನು ಬೇಡ? ಮೊಬೈಲ್ ಹುಚ್ಚುತ್ತದೆ ನೋಡ್ತಾ ಇದ್ರೆ ಸಾಕು. ಮತ್ತೆ ಮದುವೆನೂ ಬೇಡ, ಸಂಸಾರನೂ ಬೇಡ, ಊಟನೂ ಬೇಡ, ನಿದ್ರೇನೂ ಬೇಡ. ಅದಕ್ಕಾಗಿ ಈ ಒಂದೊಂದು ದಿವಸ, ತಿಂಗಳಲ್ಲಿ ಒಂದು ದಿವಸ, ವಾರದಲ್ಲಿ ಒಂದು ದಿವಸ ಇಷ್ಟು ಹೊತ್ತು ನಾನು ಟಿ ವಿ ಇದು ಮೊಬೈಲ್ ಉಪಯೋಗಿಸೋದಿಲ್ಲ ಅಂತಂದರೆ ಅದೇ ಒಳ್ಳೆಯದಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಆ ಒಂದು ಈಗ ಸಮಸ್ಯೆ ಬಂದಿರೋದು ಮನಸ್ಸು ಚಂಚಲ ಆಗುತ್ತೆ. 15 ನಿಮಿಷ ಓದ್ತಾ ಇದ್ದರೆ 15 ನಿಮಿಷ ಆಗ್ತದೆ ಮನಸ್ಸಲ್ಲಿ ಏನೋ ಹೊಸದು ನೋಡಬೇಕು ಅಂತ ಬರುತ್ತೆ. ಹಾಗಾಗಿ ಇದೆಲ್ಲ ಹತೋಟಿ ಮಾಡಲಿಕ್ಕಾಗಿಯೇ ಈ ಯಾತ್ರೆ ಇರೋದು.
ಈ ಎಲ್ಲ ಯಾತ್ರೆಯ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ, ಅಯಾಚಿತವಾಗಿ ಸಿಗುತ್ತೆ. ಸಿಗೋದು ಹೇಗೆ ಸಿಗುತ್ತೆ ಅಂತಂದರೆ ಪುಣ್ಯ ನಾವು ಇನ್ನೊಬ್ಬರಿಗೆ ದಾನ ಮಾಡಿದಷ್ಟು ನಮಗೆ ಜಾಸ್ತಿ ಸಿಗುತ್ತೆ ಅಂತೇಳಿ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಸ್ವಾಮಿಯ ದರ್ಶನ ಮಾಡಿದ್ದೀರಿ ಮತ್ತು ಕ್ಷೇತ್ರದಲ್ಲಿ ಇವತ್ತು ವಾಸ ಇದ್ದೀರಿ. ನಿಮಗೆಲ್ಲ ಸ್ವಾಮಿಯ ಅನುಗ್ರಹ ಇರಲಿ. ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ದೋಷವನ್ನು ಗುರುತಿಸ್ಕೊಳ್ಳಿ. ನನ್ನಲ್ಲಿ ಇಂಥ ದೋಷ ಇದೆ ಅಂತ ನಾನು ನಾನೇನು ದೋಷ ಇಲ್ಲ, ಎಲ್ಲರಲ್ಲಿ ನನ್ನಲ್ಲಿ ದೋಷ ಇದೆ, ನಿಮ್ಮಲ್ಲಿ ಇದೆ. ಆ ಯಾವುದು ದೋಷ ಅಂತ ಗುರುತಿಸಿಬಿಟ್ರೆ ಅದನ್ನು ಇವತ್ತು ಒಂದು ದಿವಸ ಮಾಡಿ ನಾನು ಬಿಟ್ಟೆ ಅಂತಂದರೆ ಅದೇ ದೊಡ್ಡ ಅನುಗ್ರಹ ಆಗುತ್ತೆ ಅಂತ ಹೇಳಿ ಒಂದು ಹಾಸ್ಯಕ್ಕಾಗಿ ಒಂದು ಕಡೆ ಕಥೆ ಹೇಳಿ ನಿಮಗೆ ಮುಗಿಸ್ತೀನಿ. ಏನಂದರೆ ಈಗ ಭಾಳ ಜನ ಕಾಶಿಗೆ ಹೋಗ್ತಾರಂತೆ. ಕಾಶಿಗೆ ಹೋದಾಗ ಅಲ್ಲಿ ಏನಾದರೂ ಬಿಟ್ಟು ಬರಬೇಕು ಅಂತ ಒಂದು ಅಭ್ಯಾಸ ಇದೆ. ಈಗ ಕ್ಷೇತ್ರ ಕಾಶಿಗೆ ಹೋದರೆ ಏನು ಬಿಡಬೇಕು ಒಬ್ಬ ಯೋಚನೆ ಮಾಡ್ತಾನಂತೆ. ನಮ್ಮಲ್ಲಿ ಅಂಜೂರ ಸಿಗೋದಿಲ್ಲ, ಯಾವುದು ಸಿಗೋದ್ರೆ ಅದನ್ನು ಬಿಟ್ಬಿಡೋದು. ಅಂಜೂರ ಬಿಟ್ಟರೆ ಸಿಗೋದಿಲ್ಲ, ಅದು ಯಾಕೂ ಸಿಗೋದು ಬಿಟ್ಬಿಡೋದು. ಇನ್ನೊಬ್ಬರಿಗೆ ಒಳ್ಳೆ ಬಾದಾಮ್ ಬಿಡಬೇಕು, ಯಾಕೆ ಬಾದಾಮ್ ನಿತ್ಯವೂ ಸಿಗೋದಿಲ್ಲ, ಬಿಟ್ಬಿಡಿ ಅದು. ಅದಲ್ಲ, ಇವನು ಒಬ್ಬ ಹೋದವನು ಏನು ಮಾಡ್ತಾನೆ, ನಾನು ನನ್ನಲ್ಲಿರುವಂಥ ದೋಷವನ್ನು ಬಿಡ್ತೇನೆ. ಏನು ದೋಷ ಬಿಡ್ತೀವಿ? ಅವಾಗ ಅವನು ಹೇಳ್ತಾನಂತೆ, ನಾನು ನನ್ನ ಸಿಟ್ಟು ಕೋಪವನ್ನು ಬಿಟ್ಟು ಬಂದೆ. ಎಲ್ಲ ಹೇಳ್ತಾರೆ ಇಲ್ಲಿ ಬಂದು ಮನೆಯವರು, ಭಾಳ ಸಿಟ್ಟು ಸ್ವಾಮಿ ಅಂತ ತಾಯಿ ಹೇಳ್ತಾರೆ, ಮಗನಿಗೆ ಭಾಳ ಸಿಟ್ಟು ಸ್ವಾಮಿ. ಹೆಂಡತಿ ಹೇಳ್ತಾರೆ, ಇವ್ರ ಜೊತೆ ಸಂಸಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ಮಹಾ ಸಿಕ್ಕ ಗಂಡ. ಅವನು ಹೇಳ್ತಾನೆ, ಇವಳು ಹೆಂಡತಿ ಮಹಾಮಾರಿ, ಮಹಾ ಸಿಟ್ಟುಗಾತಿ, ಏನಂದ್ರೂ ಸಿಟ್ಟು ಬರ್ತದೆ. ಕೆಲವು ಸಲ ನಗು ಬಡಿತಾಳೆ, ಎರಡೆರಡು ಬಿಡ್ತಾಳೆ ಕಣ್ಣಿಗೆ. ಆದ್ದರಿಂದ ಇವಳಿಗೆ ಅವನಿಗೆ ಸಿಟ್ಟು ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಅವನು ಊರಿಗೆ ಬರ್ತಾನೆ, ಬೆಂಗಳೂರಿಗೋ ಹಾಸನಕ್ಕೋ ಶಿವಮೊಗ್ಗಕ್ಕೋ ಧಾರವಾಡಕ್ಕೋ ಧರ್ಮಸ್ಥಳಕ್ಕೋ ಬರ್ತಾನೆ. ಬಂದಾಗ ಯಾರೋ ಸಿಕ್ಕಿದ್ರಂತೆ, ಏನಪ್ಪ ಏನಿದ್ದಿ? ನಾನು ಯಾತ್ರೆಗೆ ಹೋಗಿ. ಹೌದಾ, ಎಲ್ಲಿ ಹೋಗಿದ್ದೆ? ನಾನು ಕಾಶಿಗೆ ಹೋಗಿದ್ದೆ. ಹೌದಾ, ಆಮೇಲೆ ಕಾಶಿಯಲ್ಲಿ ಏನು ಬಿಟ್ಟು ಬಂದಿ? ಸಿಟ್ಟು ಬಿಟ್ಟು ಬಂದೆ. ಏನು ಬಿಟ್ಟು ಬಂದಿದ್ದು? ಸಿಟ್ಟು. ಸರಿ, ಇವನು ಪರೀಕ್ಷೆ ಮಾಡಬೇಕು ಅಂತೇಳಿ ಮತ್ತೆ ಕೇಳ್ತಾನೆ, ಎಲ್ಲಿ ಹೋಗಿದ್ಯಪ್ಪ ನೀನು? ಕಾಶಿಗೆ. ಏನು ಬಿಟ್ಟು ಬಂದೆ? ಸಿಟ್ಟು ಬಿಟ್ಟು ಬಂದೆ. ಹೌದೇ? ಮತ್ತೆ ಕೇಳ್ತಾನೆ, ಎಲ್ಲಿ ಹೋಗಿದ್ವಿ? ಕಾಶಿಗೆ ಹೋಗಿದ್ದೆ. ಆಮೇಲೆ ಏನು ಬಿಟ್ಟು ಬಂದಿದ್ವಿ? ಸಿಟ್ಟು ಬಂದಿದೆ ಅಂತ ಹೇಳಿದ್ದಲ್ವ ನಿನಗೆ? ಅಲ್ಲಪ್ಪ, ನೀ ಎಲ್ಲಿ ಹೋಗಿದ್ದಿ? ಏನು ಬಿಟ್ಟು ಬಂದ್ವಿ? ನಾನು ನಿನಗೆ 3 ಸಲ ಹೇಳಿದೆ, ಕೇಳೋದಿಲ್ಲ, ಕಿವಿ ಕೇಳಿಸಿದ್ರು ನಿನಗೆ. ನಾನು ಹೋಗಿದ್ದು ಕಾಶಿಗೆ, ಬಿಟ್ಟು ಬಂದದ್ದು ಸಿಟ್ಟು. ಅಲ್ಲಪ್ಪ, ಎಲ್ಲಿ ಹೋಗಿದ್ದಿ? ಏನು ಬಡಿತೀನಿ ನೋಡಿ ಈಗ ಅಂತ. ಅಲ್ಲಿ ಗೊತ್ತಾಯಿತು ಸಿಟ್ಟು ಬಿಟ್ಟು ಬರ್ತದೆ. ಅದು ಸಿಟ್ಟು ಇವನು ಬಿಟ್ಟಿದ್ದಾನೆ, ಅವರು ಇವನ್ನ ಬಿಟ್ಟಿಲ್ಲ. ಈಗ ಆಗಿರೋ ತಮಾಷೆ ಏನಂತಂದರೆ, ಇವನು ಸಿಟ್ಟು ಬಿಟ್ಟು ಬಂದಿದ್ದಾನೆ, ಕಾಮ ಕ್ರೋಧ ಮಾಯಾಮಾದ ಲೋಭ ಇದೆ. ಅದರಲ್ಲಿ ಇವನು ಸಿಟ್ಟು ಬಿಟ್ಟಿದ್ದಾನೆ, ಅದರ ಸಿಟ್ಟು ಇವನನ್ನು ಬಿಟ್ಟಿಲ್ಲ. ಹಾಗಾಗಿ ಅವನಿಗೆ ವ್ರತಕ್ಕೆ ಅಲ್ಲಿ ಹೋಗಿದ್ದಕ್ಕೊಂದು ಸಿಟ್ಟು ಬಿಟ್ಟು ಬಂದಾನೆ. ಮನೆಯಲ್ಲಿ ಯಾರಾದ್ರೂ 3 ಸಲ ಸಿಟ್ಟು ಬಿಟ್ಟು ಮತ್ತೆ ಅವನು ವೀರಭದ್ರದೇವ. ಇದು ಬಿಟ್ಟು ಬರುವ ಕ್ರಮ ಅಲ್ಲ, ಬದಲಾಗಿ ಪರಿವರ್ತನೆ ಮನಸ್ಸಲ್ಲಿ ಆಗಬೇಕು. ಹಾಗೆ ನಿಮಗೂ ಕೂಡ ಈ ಕ್ಷೇತ್ರ ದರ್ಶನದಿಂದ ಇಂಥ ಮನಸ್ಸು ಪರಿವರ್ತನೆ ಆಗಲಿ, ನಿಮಗೆಲ್ಲ ಒಳ್ಳೆಯ ಸದ್ಭಾವನೆಗಳು ಬರಲಿ, ಎಲ್ಲ ರೀತಿಯಲ್ಲಿ ನಿಮಗೆ ವಿಶೇಷವಾದ ಅನುಗ್ರಹ ದೇವರು ಮಾಡಲಿ ಅಂತ ಹೇಳಿ ಈಗ ಶಿವ ಪಂಚಾಕ್ಷರಿ ಭಜನೆಯನ್ನು ನಾವು ಪ್ರಾರಂಭಿಸೋಣ. ಈಗ ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ.